ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ತಾ ಮಾತಿನ ಭರಾಟೆಯಲ್ಲಿ ಗ್ಯಾರಂಟಿಗಳ ವಿರುದ್ಧ ಗುಡುಕ್ತಾ ಇದ್ರು. ಈ ಸಂದರ್ಭದಲ್ಲಿ ಗ್ಯಾರಂಟಿಗಳು ಬಂದಾಗಿನಿಂದ ನಮ್ಮ ಹಳ್ಳಿಯಲ್ಲಿರುವಂತಹ ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರು. ಇದೀಗ ಈ ಒಂದು ಹೇಳಿಕೆ ಸಾಕಷ್ಟು ವಿವಾದವನ್ನ ಪಡೆದುಕೊಂಡಿದೆ. ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮಾತನಾಡಿದಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನೀನು ಕೂಡ ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೀಯಾ ಅಂತ ತಿರುಗೇಟನ್ನ ನೀಡಿದ್ದಾರೆ. ಅಲ್ಲದೆ ನಿನಗೆ ಯಾವ ರೀತಿ ಮನಸ್ಸಾಯ್ತು ಹೀಗೆ ಮಾತನಾಡಕ್ಕೆ ಅಂತ ಡಿ.ಕೆ. ಶಿವಕುಮಾರ್ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧ ತಾಯಿಯಂದಿರ ನೋವು ನಿಮಗೆ ಅರ್ಥ ಆಗೋದಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ ನಲ್ಲಿ ಕಾಂಗ್ರೆಸ್ನ ಪಕ್ಷದ ಸಮಾವೇಶದಲ್ಲಿ ಮಾತನಾಡಿದಂತಹ ಅವರು ಕುಮಾರಸ್ವಾಮಿ ಹೇಳಿಕೆಯಿಂದ ನನಗಿಂದು ಅತಿ ಹೆಚ್ಚು ದುಃಖವಾಗಿದೆ. ನನ್ನ ತಾಯಂದಿರು ಅಕ್ಕಂದಿರು ಅವರ ತಾಯಿ ಮನೆಗೆ ಹೋಗೋಕೆ ಧರ್ಮಸ್ಥಳ ಕುಕ್ಕೆಗೆ ಹೋಗಲು ಬಸ್ಗಳನ್ನ ಹತ್ತಿದ್ರೆ ದಾರಿ ತಪ್ಪಿದ್ದಾರೆ ಅಂತೀರಾ? ಅವರು ಕ್ಷಮೆ ಕೇಳಿ ಅಂತ ಹೇಳಲ್ಲ, ಕೇಳಿಸಲು ಅಥವಾ ಕ್ಷಮಿಸಲು ಯಾರಿಂದಲೂ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಮಾನ್ಯ ಕುಮಾರಸ್ವಾಮಿ ದೇಶದ ಪ್ರಧಾನಿಯಾಗಿದ್ದ ದೇವೇಗೌಡರ ಮಗ. ಈ ಭೂಮಿಲಿ ದೊಡ್ಡ ಸ್ಥಾನ ಹೊತ್ತಂತಹ ದೊಡ್ಡ ಕುಟುಂಬ ಎಚ್.ಡಿ. ದೇವೇಗೌಡ ಮನೆಯಲ್ಲಿ MLAಗಳು MP ಗಳಿದ್ದಾರೆ. ಆದ್ರೆ ಜನರ ಬದುಕಿಗೆ ಶಕ್ತಿ ಕೊಡಬೇಕು ಅಂತ ಜನರಿಗೆ 5 ಗ್ಯಾರಂಟಿಗಳನ್ನ ನೀಡಿದ್ದೇವೆ. ಧೀಮಂತ ಮಹಿಳೆ ಇಂದಿರಾ ಗಾಂಧಿ ನಿಧನವಾದ ನಂತರ ಮನಸ್ಸಿಗೆ ತುಂಬಾ ನೋವಾಗಿತ್ತು. ಅದಾದ್ಮೇಲೆ ಇವತ್ತು ಈ ಹೇಳಿಕೆಯಿಂದ ನನ್ನ ಮನಸ್ಸಿಗೆ ತುಂಬಾ ದುಃಖ ಆಗ್ತಾ ಇದೆ. ಈಗಾಗಲೇ ಹೆಣ್ಣು ಮಕ್ಕಳು ಪ್ರತಿಭಟನೆ ಆರಂಭಿಸಿದ್ದಾರೆ. ದೇಶದೆಲ್ಲೆಡೆ ಹೊತ್ಕೊಂಡು ಉರಿತಾ ಇದೆ ಈ ಹೇಳಿಕೆಯಿಂದ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ.